ಆದಿತ್ಯ ಮಾವನ್ ತಂಟೆಗೆ ಬಂದ್ರೆ ಬರೀ ಕಾಲಲ್ಲ, ಇಡೀ ಮೈಕೈ ಎಲ್ಲ ಬೆಂದು ಹೋಗುತ್ತೆ. ನಾನು ಡೂಪ್ಲಿಕೇಟ್ ಆದಿತ್ಯ ಅಂತ ಅವಳಿಗಾಗ್ಲೇ ಗೊತ್ತಾಗೋಗಿದೆ. ಯಾರು ಹಂಗ್ ಮಾಡ್ತಾರೆ? ಯಾಕೆ ಮಾಡ್ತಾರೆ ಹೇಳಿ? ಯಾರು ಬೇಕಾದ್ರೂ ಮಾಡ್ಬೋದು, ಯಾರೋ ಯಾಕೆ, ನಾವೇ ಮಾಡಿದ್ರು ಮಾಡ್ಬೋದು. ಯಾಕೆ ಹೇಳ್ತಿದ್ದೀರಾ? ಏನಾಯ್ತು? ಭಯ ಆಗ್ತಿದ್ಯಾ? ಸರಿ, ಹಾಗಾದ್ರೆ ಹೇಳು, ನೀನು ಯಾರು, ಎಲ್ಲಿಂದ ಬಂದೆ? ನಿನ್ನ ಉದ್ದೇಶ ಏನು? ಯಾರ್ಯಾರಿದ್ದಾರೆ ನಿನ್ನ ಹಿಂದೆ? ಓ ಅದಾ, ಹೇಳ್ತೀನಿ ಕೇಳಿ. ನಾನು ಬ್ಯಾಂಗ್ಳೂರ್ನೋಳು. ನನ್ನ ಮನೇಲಿ ನನಗೆ ಬೇರೆ ಮದುವೆನೇ ಮಾಡೋಕ್ಕೆ ರೆಡಿಯಾಗಿದ್ರು. ನಂಗೊಂಚೂರು ಇಷ್ಟ ಇರಲಿಲ್ಲ. ಮನೆ ಬಿಟ್ಟು ಊರೂರು ಸುತ್ತುತ್ತಾ ಇಲ್ಲಿಗೆ ಬಂದೆ. ಇಲ್ಲಿ ತುಂಬ ಜನ ಸೇರಿದ್ದಾರೆ, ಬಚ್ಚಿಟ್ಕೊಳ್ಳೋಣ ಅಂತ ಬಂದೆ. ಆದರೆ ನೀವೆಲ್ಲರೂ ಸೇರಿ ತಾಳಿ ಕಟ್ಸಿ ಮದುವೆನೇ ಮಾಡಿಸ್ಬಿಟ್ರಿ. ನಾನೇನು ಮಾಡಲಿ? ಮತ್ತೆ ನೀನು ಅವನನ್ನ ಡ್ಯೂಪ್ಲಿಕೇಟ್ ಆದಿತ್ಯ ಅಂತ ಹೇಗೆ ಹೇಳ್ದೆ? ಏನು ಯೋಚನೆ ಮಾಡ್ತಿದ್ಯಾ? ಬಾಯ್ ಬಿಡು. ಅದ್ರಲ್ಲಿ ಹೇಳಕ್ಕೇನಿದೆ? ನೋಡಿದ್ರೆ ಗೊತ್ತಾಗಲ್ವಾ ಅವ್ನು ಡೂಪ್ಲಿಕೇಟ್ ಅಂತ? ಈಗಿನ ಕಾಲದಲ್ಲೂ ಪೂರ್ವ ಜನ್ಮನ? ಬುಲ್ಶಿಟ್. ಒಂದ್ ಜನ್ಮನೇ ಹೇಗಕ್ಕಾಗಲ್ಲ ಮನುಷ್ಯನ ಕೈಲಿ, ಅಂಥದ್ರಲ್ಲಿ ಮತ್ತೆ ಹುಟ್ಟು ಬರೋದೆಲ್ಲ ಇದೆಯಾ? ನಂಗೆ ಪುನರ್ಜನ್ಮದಲ್ಲೆಲ್ಲ ನಂಬಿಕೆ ಇಲ್ಲ, ಅದಕ್ಕೆ ಹಾಗೆ ಹೇಳಿದ್ದು. ನೋಡು, ನಿನಗೆ ನಂಬಿಕೆ ಇದೆಯೋ ಇಲ್ವೋ ಅದೆಲ್ಲ ನಮಗೆ ಬೇಕಾಗಿಲ್ಲ. ಆದರೆ ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ನೀನು ತಲೆ ಹಾಕೂಡ್ದು. ಅಷ್ಟೇ ಅಲ್ಲ, ಇಲ್ಲಿ ಯಾರು ಒರಿಜಿನಲು ಯಾರು ಡೂಪ್ಲಿಕೇಟು ಇದೆಲ್ಲ ನಿನಗೆ ಬೇಕಾಗಿಲ್ಲ. ಅರ್ಥ ಆಯ್ತಾ? ನೀನೇನಾದ್ರೂ ನಮ್ಮ ಫ್ಯಾಮಿಲಿ ತಂಟೆಗೆ ಬಂದ್ರೆ ನೀನ್ ಯಾರಿಂದ ತಪ್ಪಿಸ್ಕೊಂಡು ಬಂದಿದ್ಯೋ ಅವ್ರಿಗೆ ಹಿಡ್ಕೊಡ್ಬೇಕಾಗತ್ತೆ. ಹುಷಾರ್. ಹಾಗೆ ಮಾಡಬೇಡಿ ಸರ್, ಇಲ್ಲಿ ಹೇಗೋ ಇರ್ತೀನಿ. ಹೊರಡು, ಇಲ್ಲೆಲ್ಲೋ ಜಾಸ್ತಿ ಹೊತ್ತಿರ್ಬೇಡ. ನಡಿ ಮನೆಗೆ. ಹಾಂ ಆಯಿತು. ನಾವೀಗ ಹೋಗ್ತಾ ಇದ್ದೀವಲ್ಲ, ಅದು ತುಂಬಾ ಮಹಿಮೆ ಇರೋ ದೇವಸ್ಥಾನ. ಮೊನ್ನೆ ಟಿವಿಯಲ್ಲೆಲ್ಲ ಅದ್ರ ಬಗ್ಗೆ ತೋರಿಸ್ತಾ ಇದ್ರು, ನಾನ್ ನೋಡ್ದೆ. ನಿಮ್ಗೆ ಎಲ್ಲಾ ದೇವಸ್ಥಾನನೂ ಮಹಿಮೆನೆ ಬಿಡಿ, ಇಂಥ ದೇವಸ್ಥಾನ ಎಷ್ಟಿರಲ್ಲ. ದೇವಸ್ಥಾನದವ್ರಿಗೆ ಒಂದು ಕವರೇಜ್ ಬೇಕು, ಹುಂಡಿಗೆ ದುಡ್ಡು ಜಾಸ್ತಿ ಬೀಳಲಿ ಅಂತ. ಆ ಟಿವಿ ಅವ್ರಿಗೆ ಒಂದು ಪ್ರೋಗ್ರಾಮ್ ಬೇಕು. ತೋರಿಸಿ ಬಿಲ್ಡಪ್ ಕೊಡ್ತಾರೆ.
ಏನೋಪ್ಪ ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ಭಕ್ತಿ ಇದ್ರೆ ದೇವ್ರ ಹತ್ರ ಶಕ್ತಿ ಇರುತ್ತೆ. ಇದು ತುಂಬಾ ಮಹಿಮೆ ಇರೋ ದೇವಸ್ಥಾನ. ಹೋಗಿ ಒಳ್ಳೆ ಪೂಜೆ ಮಾಡಿಸ್ಕೊಂಡು ಬರೋಣ. ವಸು, ಏನಾಯ್ತಮ್ಮ? ನಿಲ್ಸಿ ಅನ್ನಲ್ಲ, ಗಾಡಿ ನಿಲ್ಸಿ. ವಸುಂಧರಾ ಏನಾಯ್ತು? ವಸು ಏನಾಯ್ತಮ್ಮ? ಅಯ್ಯೋ ದೇವ್ರೆ, ಇವಳಿಗೆ ಏನಾಯ್ತಪ್ಪ? ಇದ್ದಕ್ಕಿದ್ದಾಗೆ ಏನಾಯ್ತು ಇವಳಿಗೆ? ನೋಡಿ, ದೇವ್ರ ಮೇಲೆ ಹಗುರವಾಗಿ ಮಾತಾಡಿದ್ರೆ ಹೀಗೆ ಬೇರೆಯವ್ರ ಮೇಲೆ ಏನಾದ್ರೂ ಆಗ್ಬಿಡತ್ತೆ. ನನ್ ಮಾತು ಕೇಳಿದ್ಯಾ ದುಷ್ಯಂತ್ ನೀನು? ಎಲ್ಲ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಂಜು, ಹೋಗಿ ನೀರು ತಗೊಂಡ್ ಬಾ. ವಸು, ಏನಾಯ್ತಮ್ಮ? ಎದ್ದೇಳು. ಆದಿತ್ಯ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಏನ್ ಕೊಡಮ್ಮ ಇಲ್ಲಿ. ವಸು, 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 ವಸು ಏನಾಯ್ತಮ್ಮ? ಕಣ್ಬಿಡು ವಸು.
ಮಾತಾಡಮ್ಮ, ಏನಾಯ್ತು ಅಂತಾದ್ರೂ ಹೇಳಮ್ಮ. ಅದು ನನ್ನ ಆ ಮರಕ್ಕೆ ಹಾ, ಆ ಮರ ಇದದೇ ಮರ. ನಾನು ಆದಿತ್ಯನ ಕಾವೇರಿನ ಕಾರಲ್ಲಿ ಬುದ್ಧಿ ಸಾಯಿಸಿದ್ದು ಇದೇ ಮರಕ್ಕೆ. ಹಳೇದೆಲ್ಲ ನೆನಪಾಗೋಯ್ತಾ? ಯಾಕೆ ಈ ರೂಟಲ್ಲಿ ಬರಕ್ ಹೋದೆ? ಛೇ, ಅದು ನನ್ನ ಮರಕ್ಕೆ ಏನು ಹೇಳಮ್ಮ. ಆ ಮರ ಅಲ್ಲೊಂದು ಮರ ಇದೆಯಲ್ಲ, ಅಲ್ಲೊಂದು ದೊಡ್ಡ ಪ್ರಾಣಿ ನೋಡಿದೆ. ತುಂಬಾ ಭಯ ಆಗೋಯ್ತು, ಅದಕ್ಕೆ ಕೂಗ್ಬಿಟ್ಟೆ. ಅಯ್ಯ ನಿನ್ನಲೇ, ಏನೇ ನೀನು ಒಂದು ಕ್ಷಣ ಎಲ್ರೂ ಗಾಬರಿ ಆಗ್ಬಿಟ್ವಲ್ಲ. ಅಯ್ಯೋ ಹುಚ್ಚುಡುಗಿ, ಇಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳೇ ಹೆಚ್ಚು ಓಡಾಡ್ತಿರುತ್ತೆ. ನೀನು ಪೇಟೆ ಹುಡುಗಿ ಅಲ್ವಾ, ಅದಕ್ಕೆ ಅದನ್ನ ನೋಡಿ ಹೆದರಿರ್ತೀಯ. ಸರಿ ಸರಿ, ಟೈಮ್ ಆಯ್ತು, ಎಲ್ಲ ನಡೀರಿ. ಹೌದೌದು, ಬೇಗ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು. ಚಂದ್ರ, ಬೇಗ ಬಾ, ಪೂಜೆಗೆ ಟೈಮ್ ಆಗುತ್ತೆ. ನಾನು ಎಲ್ಗೂ ಬರಲ್ಲ, ನೀವು ಹೊರಡಿ. ಈಗ ಗೊತ್ತಪ್ಪ, ಹೀಗೆ ಹೇಳಿದ್ರೆ ಹೇಗೆ? ಇನ್ನೊಂದು ಫರ್ಲಾಂಗಲ್ ದೇವಸ್ಥಾನ ಸಿಕ್ಬಿಡುತ್ತೆ. ಬರಲ್ಲ ಅಂದ್ರೆ ಬಾ ಅಮ್ಮ, ಹೋಗ್ ಬರೋಣ ಪ್ಲೀಸ್. ಸ್ವಲ್ಪ ದೂರ ಅಷ್ಟೇ ತಾನೆ, ಹೋಗೋಣ ಬನ್ನಿ. ಯಾಕೋ ಮನಸ್ಸು ಸರಿ ಇಲ್ಲ, ಬಿಟ್ಬಿಡಿ. ನೀವು ಹೋಗಿ ಬನ್ನಿ, ನಾವಿಬ್ರು ಹೀಗೆ ವಾಪಸ್ ಹೋಗ್ತೀವಿ ಅಲ್ವಾ ಚಂದ್ರ? ಹೌದು, ನಾವು ಮನೆಗೆ ಹೊರಡ್ತೀವಿ. ಗಿರಿಧರ್ ಬೇರೆ ಮನೇಲಿ ಒಬ್ಬರೇ ಇದ್ದಾರೆ. ನನಗೆ ಯಾಕೋ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ. ನೀವು ಹೊರಡಿ. ಸರಿ ಸರಿ, ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಬೇಗ ಬನ್ನಿ. ವಸು, ದೇವಸ್ಥಾನ ಬರೋವರೆಗೂ ನೀನು ಹಿಂದೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಮ್ಮ.
ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ನಿಮ್ಮ ಕೋರಿಕೆಗಳನ್ನ ಬೇಡ್ಕೊಳ್ಳಿ. ತುಂಬಾ ಶಕ್ತಿ ಇರೋ ಪುಣ್ಯ ಕ್ಷೇತ್ರ ಇದು. ದುಷ್ಯಂತ್, ಎಲ್ಲಿಗೆ ಹೋಗ್ತಿದೀಯಾ? ಅದು ಫೋನ್. ಇದು ಪುಣ್ಯ ಕ್ಷೇತ್ರ ಅಂತ ಹೇಳಿದ್ದೀನಿ. ಆ ಫೋನ್ ಬೇಕಾ ನಿಂಗೆ? ಅದನ್ನ ಬಿಸಾಡು. ಅಲ್ಲಮ್ಮ, ಅದು ಡ್ಯಾಡ್ ಅತ್ತಿಗೆ ಫೋನ್ ಮಾಡೋದಕ್ಕೆ ಅಂತ. ದೇವ್ರಿದ್ದಾರೆ ಕಣೋ, ಅವರೆಲ್ಲ ನೋಡ್ಕೊಳ್ತಾರೆ. ನೋಡಿ, ಎಲ್ಲರೂ ನಿಮ್ಮ ಗೋತ್ರ, ರಾಶಿ, ನಕ್ಷತ್ರಗಳನ್ನ ಹೇಳ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳಿ. ದೇವ್ರೆ ದೇವ್ರೆ, ನಿಮಗೆ 100 ಕಾಯಿ ಓಡಿಸ್ತೀನಿ. ಬೇಗ ಈ ವಸುಂಧರನ ನಿನ್ನ ಹತ್ರ ಕರ್ಕೋ. ಬೇಗ ಸತ್ತೋಗ್ಲಿ ಇವಳು. ನಾನು ಆಗ ಆದಿತ್ಯ ಮಾವನ ಜೊತೆ ಖುಷಿಯಾಗಿರ್ಬೋದು. ನಂದೇನು ಬೇಡಿಕೆ ಇಲ್ಲ. ನಿಂಗೆ ಗೊತ್ತು ನಾನು ಊರು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ. ಅದನ್ನು ನೆರವೇರಿಸು. ನನ್ನ ಆದಿತ್ಯ ನಂಗೆ ಆದಷ್ಟು ಬೇಗ ಸಿಗಲಿ. ನಾವಿಬ್ಬರು ಎಲ್ಲಾದರೂ ದೂರ ಹೋಗ್ಬಿಡ್ತೀವಿ. ಪ್ಲೀಸ್, ಇನ್ನೇನು ಕೇಳಲ್ಲ ನಿನ್ನ ಹತ್ರ. ದೇವ್ರೆ, ನಾನು ನಮ್ಮ ಮನೆ ಬಿಟ್ಟು ತಿಂಗಳೇ ಆಗೋಯ್ತು. ನಾನು ಬೇಗ ಬರ್ತೀನಿ ಅಂತ ಮನೇಲೆಲ್ಲ ಕಾಯ್ತಿರ್ತಾರೆ. ಈ ಮನೇಲಿ ನಾನು ಯಾಕೆ ಕರ್ಕೊಂಡು ಬಂದಿದ್ದಾರೋ ಆ ಕೆಲಸ ಬೇಗ ಮುಗಿದು ನನಗೆ ಸಿಗಬೇಕಾಗಿರೋ ದುಡ್ಡು ಕರೆಕ್ಟಾಗಿ ಸಿಕ್ಕಿ ನಾನು ವಾಪಸ್ ಹೋಗೋ ಥರ ಮಾಡಮ್ಮ. ಇನ್ನು ನನ್ನ ತಂಗಿ ಮದುವೆ ಬೇರೆ ಮಾಡಬೇಕು. ನನ್ನ ಕಷ್ಟ ಅರ್ಥ ಮಾಡ್ಕೋ. ದೇವ್ರೆ, ನಮ್ಮ ಆದಿತ್ಯ ವಸುಂಧರ ಹೀಗೆ ಸಂತೋಷವಾಗಿ 100 ಕಾಲ ಬಾಳ್ಲಿ. ಅವರಿಬ್ಬರಿಗೂ ಆದಷ್ಟು ಬೇಗ ಮುದ್ದಾದ ಮಗುನ್ ಕೊಡಪ್ಪ. ನಮ್ಮ ವರ್ಮ ವಂಶ ಹೀಗೇ ಮುಂದುವರಿಲಿ. ಚಂದ್ರ, ನನಗೆ ವಸುಂಧರ ಬಿಹೇವಿಯರ್ ಬಗ್ಗೆ ಯಾಕೋ ಡೌಟ್ ಬರ್ತಾ ಇದೆ. ನನಗೂ ಡೌಟ್ ಬರ್ತಾ ಇದೆ ಅಣ್ಣಯ್ಯ. ಅವಳು ಬೆಂಗಳೂರು ಹುಡುಗಿ ಅಂತ ನಮ್ಮಲ್ಲೆಲ್ಲ ಯಾಮರಿಸ್ತಿರ್ಬೋದಾ ಅಂತ. ಅಂದ್ರೆ ಇವಳು ಕಾವೇರಿದೆ ಪುನರ್ಜನ್ಮ ಅಂತೀಯ? ಆ ಡೌಟ್ ಯಾಕೋ ಜಾಸ್ತಿ ಆಗ್ತಾ ಇದೆ.